ಈ ಕೈನ ಹಿಂಗೆ ಹಿಡ್ಕೊಂಡು ಸಾರಿ ತೇಜ ಅಂತ ಬಸ್ಕಿ ಹೊಡಿ ಬಸ್ಕಿ ಹೊಡಿ. ಏಯ್ ಕೂತ್ಕೋ ಕರೆಕ್ಟಾಗಿ ಕೆಳಗಡೆ. 22 ವರ್ಷ ತನಕ ನಿನ್ನ ನೋಡಿ, ನಿನ್ನ ಸಾಕಿ, ನಿನ್ನ ಸಪೋರ್ಟ್ ಮಾಡಿ, ನಿನ್ನ ಬೆಳೆಸಿ ಈ ಸ್ಥಾನಕ್ಕೆ ತಂದಿದ್ ನನ್ನ ತಿನ್ಲಿ ಸುಮ್ನಿರು. ಯಾಕೋ ಜನರ ಕಣ್ಣಿಗೆ ನಿನ್ ಮಗ ಇನ್ನೋಸೆಂಟು ಶ್ರೀರಾಮ್ ಚಂದ್ರ. ನನ್ನ ಮಗ ನನ್ನ ಶ್ರೀರಾಮ್ ಚಂದ್ರ ಅಂತ ಹೇಳ್ದವ್ ಯಾರು? ತಿನ್ನೆ ಬತ್ತಾ ನಾನು ಟ್ರಿಗರ್ ಮಾಡೋದಲ್ಲ, ನಾವು ಟ್ರಿಗರ್ ಮಾಡೋದು ಕಲ್ತ್ಬಿಟ್ಟಿದ್ಯಾ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ನಾನು ಇವತ್ತು ಮಾರ್ಕೆಟಲ್ಲಿ ಇದ್ದೀನಿ. ನಾನು ಮಾರ್ಕೆಟ್ಗೆ ಏನಕ್ಕೆ ಬಂದೆ ಅಂದರೆ, ನೀವೆಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ ತೇಜನ್ ಯಾಕೆ ತೋರಿಸ್ತಾ ಇಲ್ಲ ಅಂತ. ಏನಿಲ್ಲಪ್ಪ, ನಾವು ಆರಾಮಾಗಿ ಇರ್ತೀವಿ. ಅವ್ನು ಸ್ವಲ್ಪ ಕಾಲೇಜ್ ಅದು ಇದು ಅಂತ ಓಡಾಡ್ತಾನೆ, ನಾನು ಈ ಕಡೆ ಇರ್ತೀನಿ. ಅದಕ್ಕೆ ಇಬ್ರು ಒಂದು ಡಿಸ್ಟರ್ಬಿಂಗ್ ಮಾಡಬೇಡ ನೀನು ವ್ಲಾಗ್ ಮಾಡ್ಬೇಕಾದ್ರೆ. ನೋಡಿ ಗೈಸ್, ಅವರೇ ನಾನು ಡಿಸ್ಟರ್ಬ್ ಮಾಡೋದು. ವ್ಲಾಗ್ ಮಾಡಕ್ ಬಿಡಲ್ಲ, ಏನಿಲ್ಲ. ಏನಕ್ಕೆ ಮಾಡಕ್ ಬಿಡಲ್ಲ? ಕರ್ಸ್ಲಾ? ಎಷ್ಟು ಜನ ಅವ್ರು ಗೊತ್ತಾ ನನಗೆ? 2 ಲಕ್ಷದ ಎಷ್ಟು ಜನ ಅವ್ರು ಗೊತ್ತಾ? 2 ಲಕ್ಷದ ನಂಗೆ ಮರ್ತೋಗ್ಬಿಟ್ಟೈತೆ. 2 ಲಕ್ಷದ ಅಲ್ಲ ಗೈಸ್, ನನಗೆ ಎಷ್ಟು ಅಮ್ಮ ಎಷ್ಟು ಜನ ಅವ್ರು ಗೊತ್ತಾ? ಎಷ್ಟು ಜನ ಅವ್ರೆ? ಅಯ್ಯೋ ಯಾಕೆ ಹಂಗ ಹೊಡಿತೀಯಾ? ಇಲ್ಲ ಏನಿಲ್ಲ, ಎಷ್ಟು ಜನ ಅವ್ರು ಗೊತ್ತಾ? 2 ಲಕ್ಷ ಚಿಲ್ಲರೆ ಜನ ಅವ್ರೆ ನನ್ನ ಹಿಂದೆ. ಆಯ್ತಮ್ಮ, ಹಿಂಗೆ ಬನ್ನಿ ಅಂದ್ರೆ ಸಾಕು. ಉಪ್ಪಿನಕಾಯಿ ಹಾಕೋ ಅಂತಿದ್ಯಾ? ಅವ್ಳ ಮದ್ವೆ ನಾವು ಲಘು ಪತ್ರಕ್ಕೆ ಕೊಡಂಗೇ ಇಲ್ಲ. ಒಂದು ವಿಡಿಯೋ ಮಾಡ್ಬಿಟ್ರೆ ಕ್ಯೂ ಸಿಸ್ಟಮ್ ಬಂದ್ಬಿಡ್ತಾರೆ. ಸಂಧ್ಯಾ ಮದ್ವೆ ಅಕಸ್ಮಾತ್ ಅಲ್ಲ ಮಮ್ಮಿ, ನಿನ್ಗಿದ್ಯಾ ಮಮ್ಮಿ ಅಷ್ಟು ಕೆಪಾಸಿಟಿ? ಏನು? ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದ್ರೆ ನಮ್ಗೆ ಅವರೇ ತಂದು ಅವರೇ ನಮಗೆ ಕೊಟ್ಬಿಟ್ಟು ಹೋಗ್ಬೇಕು. ಅಲ್ಲ, ನಮ್ಮ ಅಷ್ಟಿಲ್ಲ ತಾಯಿ. ಇಲ್ಲ ಅಲ್ಲ, ದೇವಸ್ಥಾನದಲ್ಲೆಲ್ಲ ಮದುವೆ ಮಾಡ್ಕೊಡ್ತೀವಿ. ನೀನು ಊಟ ಬಂದು ನಿನಗೆ ಏನು ಊಟ ಬೇಕೋ ಅದು ಏನೋ ಒಂದು ಪ್ರಸಾದ, ಒಂದು ಸ್ವಲ್ಪ ತಿಂಡಿ ಥರ ಬಟ್ಲಲ್ಲಿ ಹಾಕ್ಕೊಡ್ತೀರಿ, ತಿಂದ್ಬಿಟ್ಟು ಹೋಗ್ರಿ. ನನ್ನ ಮದ್ವೆನ ನಾನು ಇವರು ಆಡಂಬರದಿಂದ ಮಾಡ್ತಾರೆ ಅನ್ಕೊಂಡಿದ್ದೆ. ಮದ್ವೆನ ಏನು ದೇವಸ್ಥಾನದಲ್ಲಿ ತಾಳಿ ಕಟ್ಬಿಟ್ಟು ಪ್ರಸಾದ ಹಾಕ್ತಿ ಎಲ್ರಿಗೂ. 10,000ನ ನೀನೊಂದ್ ಅಣ್ಣನ ತಂಗಿ ಮದ್ವೆ ದಾಮ್ ಧೂಮ್ ಎಲ್ರು ಕಣ್ ಕುಕ್ಕೋ ತರ ಮಾಡ್ಬೇಕು. ಸಂಜೆ ಕರೆಕ್ಟ್ ಆಗಿ ಹೋಗೋಳ ಗಾಡಿ ಹೊಡಿಯಾಗ ನನಗೂ ಅದೇ ಟಚ್ ಇರ್ತದೆ. ಅದೇ ತಾನೇ ಮಾಡೋದು ನಮ್ಮಮ್ಮ. ಕರೆಕ್ಟ್ ತಾನೇ ಹಾಕಿದೀನಿ ನಾನು. ಸುಮ್ನೆ ಟಾರ್ಚರ್ ಕೊಟ್ಟು ಸಾಯಿಸ್ತಾರೆ. ಗೈಸ್, ಮಾರ್ಕೆಟ್ ಅಲ್ಲಿ ತೇಜಂಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲಾರು ಹುಡುಗ ಹೋಗಿ ಹುಡುಗಿಗೆ ವೇಟ್ ಮಾಡ್ತಾರೆ. ನನ್ನನೆ ಬರ ನೋಡಿ, ನಾನು ಅವ್ನಿಗೆ ವೇಟ್ ಮಾಡಂಗ ಆಗ್ಬಿಟ್ಟೆ ಜೀವನದಲ್ಲಿ. ನಂದು ಒಂದ್ ಹಣೆ ಬರೋಣ, ನಂದು ಒಂದ್ ಬದುಕ. ಏನ್ ನನ್ಗೆ ಇಷ್ಟೊಂದು ಬೇಜಾರಾಗ್ತೈತ್ ಲೈಫಲ್ಲಿ ನೀನು ಯಾವ ಬೇಜಾರು ಮಾಡ್ಕೊಂತ ಬೇಜಾರಾಗ್ಬಾರ್ದ ನಾನು? ಆಗ್ಬೇಡ, ಏನಕ್ಕೆ ಆಗ್ತೀಯಾ? ಒಳ್ಳೆ ಚೆನ್ನಾಗೈತಲ್ಲ, ಬೇಜಾರು ಏನಕ್ಕೆ ಆಗ್ಬಾರ್ದು. ಏನಿದ್ರು ಹೋಗ್ತಾ ಇರ್ಬೇಕು ಧೈರ್ಯವಾಗಿ ಮುಂದಕ್ಕೆ. ಆಗೋದಾಗ್ಲಿ ಹೋಗೋದು ಹೋಗ್ಲಿ ಅಂತ ಹೇಳ್ತಾರೆ ಸಾಕು ಗೈಸ್. ಅದೇನ್ ಗೊತ್ತಾ, ಈ ನಡುವೆ ನಮ್ಮ ಅಮ್ಮನು ನಮ್ಮ ರಾಮಕಥಮ್ಮನ ತರ ಮಾತಾಡುತ್ತೆ. ಹೋಗಿ ಫೋನ್ ಇಟ್ಕೊಂಡ್ರೆ ಸಾಕು, ಮೋಟಿವೇಶನ್ ಹಂಗೆ. ನೀವೇನು ಮಾಡ್ದೆ? ನಾನೇನು ಮಾಡ್ತಾ ಹೇಳ್ತಾ ಇಲ್ಲ. ಅದ್ ಹೆಂಗೆ ಹೇಳ್ತಾರಲ್ಲ, ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಜನಗಳು ಹಂಗಂತಾರೆ ಹಿಂಗಂತಾರೆ ಅಂತ ಬದುಕಕ್ಕಾಗೋದಿಲ್ಲ. ನಾವ್ ಹೆಂಗಿರ್ಬೇಕು ಅನ್ಸುತ್ತೋ ಹಂಗ ಇರ್ಬೇಕಷ್ಟೇ. ಮೋಟಿವೇಟ್ ಆದ ಬಡ ಜನ ಆಗಿಲ್ವಾ? ಹೆಂಗಿದ್ರು ಬದುಕ್ತಾರೆ, ಹಾಳಾಗೋದ್ರು ನಗ್ತಾರೆ, ಉದ್ದಾರ ಆದ್ರೂ ಸಾಕು. ಜಾಸ್ತಿ ನಿಂದು ಮೋಟಿವೇಶನ್ ಜಾಸ್ತಿ ಹೇಳ್ತಾ ಇರ್ತೀನಿ ಡೈಲಿ. ಅವ್ನು ಕೇಳೋದೇ ಬಿಟ್ಬಿಟ್ಟವನಂತೆ, ಕಿವಿಗೆ ಹತ್ತಿ ಇಟ್ಕೊಂಡವನಂತ. ಮಮ್ಮಿ 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 ಹಂಗಾಡ್ತೀನಿ ಮೆಮ್ಮಿ ಅನ್ಕೊಂಡು. ನನ್ಗೆ ನಿನ್ ಕಂಡ್ರೆ ಲವ್ ಜಾಸ್ತಿ ಮಮ್ಮ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಾಟ ಮಾಡ್ಕೊಂಡು ನನ್ ಸೆಲೆಬ್ರಿಟಿ ನಾನು. ನನಗೆ 5 ಸ್ಟಾರ್ ಹೋಟ್ಲು ಕರ್ಕೊಂಡು ಹೋಗಿ ಕೊಡ್ಸಂಗಿದ್ರೆ ಹೇಳು. ಕರ್ಕೊಂಬಾರ್ದು ಯಾವತ್ತು. ನಾವು ಫಸ್ಟ್ ಎಲ್ಲಿಂದ ಬಂದ್ರಿ? ನಾವು ಬಂದಿದ್ದೆ ಇಲ್ಲಿಂದಾನೆ. ಅದನ್ನ ಇದ್ರೆ ನೆನ್ಸ್ಕೊಂಡ್ಬಿಟ್ಟು ಇಲ್ಲೇ ಊಟ. ಈಗ ನಾನು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಕೊಡ್ಸ್ಬಿಡ್ತೀಯ ನೀನು? ಅಲ್ಲಿ ಹೋಗ್ಬೇಡ, ಅಲ್ಲಿ ಹೋಗಿ ತಿನ್ನಡಿ. ನಾವು ಅಲ್ಲೇ ತಿನ್ನೋದು, ನೀನು ಅಲ್ಲೇ ತಿನ್ನೋದು. ಏನೋ ಈ ಅಮ್ಮ ನಾನು 5 ಸ್ಟಾರ್ ಹೋಟ್ಲ್ ಅಂದಿದ ತಕ್ಷಣ ಏನೋ ಈ ಅಮ್ಮ ಕೊಡ್ಸಿರೋತಾರ. ನಾನು ಯಾವತ್ತೂ ಕರ್ಕೊಂಡು ಹೋಗಲ್ಲ, ಯಾವ ಹೋಟ್ಲಿಗೂ ಕರ್ಕೊಂಡು ಹೋಗಲ್ಲ. ಓನ್ಲಿ ನಮ್ದೇನಿದ್ರು ತಳ್ಳ ಗಾಡಿ ಮೇಲೆ ತಿನ್ನೋದಷ್ಟೇ.
ಗೈಸ್ ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಇನ್ನೋಸೆಂಟ್ ಹುಡುಗ ತೇಜ. ನನ್ ಕಣ್ಣಿಗೆ ಮಾತ್ರ ಮನ್ಮತ ಸುರಸುಂದರ ಇರೋ ಬರೋ 99.9% ಇರೋ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ವರ್ಲ್ಡ್ ಅಲ್ಲಿ, ಅಷ್ಟು ಜನ ಹುಡುಗಿರು ಬರೀಕ್ ಹೋಗದೆ ತೇಜ ತೇಜ ಮನ್ಸೊಳಗಡೆ ನೀನ್ ಆಜ ಆಜ. ಈ ತರ ಎಲ್ಲ ಬಿಲ್ಡಪ್ ಕೊಟ್ರೆ ಯಾರು ಬದುಕ್ತಾರೆ ಸರ್? ಇವ್ರು ನೋಡ್ದಾಗೆಲ್ಲ ಹೊಡಿಬೇಕು, ಇಲ್ಲಿ ಓದಿಬೇಕು, ಮತ್ತೆ ಆಟ ಆಡ್ಬೇಡ ಆಯ್ತಾ, ಊಟ ಮರ್ಯಾದೆ ಕೊಡು. ತಿನ್ನಲ್ಲ ಅನ್ಬಿಟ್ಟು ನುಂಗುತ್ತಾನೆ ಹಂಗೇನೆ. ಬಂದಿದ ತಕ್ಷಣ ಎರಡೆರಡು ತಿಂದ. ಊಟದ ಮೇಲೆ ತೋರಿಸ್ಬಾರ್ದು. ತೇಜ ಸಂಜೆ ಒಂದ್ ಕೆಲಸ ಮಾಡ್ತೀನಿ, ಇರೋ ನಿಮಿಷ ನಾನು ಒಂದ್ ಮಾತು ಹೇಳೋದು ನಮ್ ಜನರಿಗೆ, ಅದಾದ್ಮೇಲೆ ನಿಂಗೆ ಹೇಳ್ತೀನಿ. ಸೀನ್ ಎಂತ ಆಗುತ್ತೆ ಅಂತ ಹೇಳಿದ್ರೆ, ಈಗ ಸಂಜೆ ನನಗೆ ತಿನ್ಸಕ್ಕೆ ಅಂತ ಕೇಳ್ತಾಳೆ, ಏನಾದ್ರು ಹೇಳ್ದ ಸಂಧ್ಯಾ? ಇಲ್ಲ ಇಲ್ಲ ಇಲ್ಲ, ಏನೋ ಕೇಳ್ತಾ ಇದ್ದೆ, ಇಡ್ಲಿ ತಿಂದಯ್ಯ. ನಾನು ಆಗ್ಲೇ ಏನ್ ತಿಂದೆ ಗೊತ್ತಾ ಸಂಧ್ಯಾ? ತಿನ್ಲಿ ಸುಮ್ನಿರೋ, ಯಾಕೋ ನಿನ್ ಮಗ ಟ್ರಿಗರ್ ಮಾಡೋದ್ ಮಾಡ್ಬಿಡ್ತಾನೆ ಜನರ ಕಣ್ಣಿಗೆ. ನಿನ್ ಮಗ ಇನ್ನೋಸೆಂಟು ಶ್ರೀರಾಮ್ ಚಂದ್ರ. ಸರಿ, ನೀನ್ ಏನ್ ಕೇಳ್ತೀಯ ಕೇಳಿ ಇವಾಗ ನೋಡೋಣ. ಏನಂತ ಕೇಳಕ್ ಬರ್ತಾ ಇದ್ದೆ ನೀನು? ಬಿರಿಯಾನಿ. ನನ್ನ ಮಗ ನನ್ನ ಶ್ರೀರಾಮಚಂದ್ರ ಅಂತ ಹೇಳ್ದೋ ಯಾರು? ಒಪ್ಕೊಬೇಕಷ್ಟೇ, ಒಪ್ಕೊಳ್ಳಲ್ಲ ಶ್ರೀರಾಮಚಂದ್ರ. ವೆಲ್ವಿಷರ್ ನನ್ ಮಗ. ನಿನ್ ಮಗ ಹೆಸರು ತೇಜ ಅಲ್ಲ, ಇಲ್ಲ ವೆಲ್ವಿಷರ್. ಮಗ ಹೇಳ್ಬೇಡ, ಆ ವರ್ಡ್ಗೆ ಅರ್ಥನೇ ಇರಲ್ಲ. ತಿನ್ನೆ ಬತ್ತಾ, ನಾನು ಟ್ರಿಗರ್ ಮಾಡೋದಲ್ಲ, ನಾವೂ ಟ್ರಿಗರ್ ಮಾಡೋದ್ ಕಲ್ತ್ಕೊಟ್ಟಿದ್ಯಾ. ಸರಿ, ಏನೋ ಕೇಳಕ್ ಬರ್ತಾ ಇದ್ದಲ್ಲ, ಏನ್ ಸಂಧ್ಯಾ? ನನ್ ಮೇಲೆ ಒಂಚೂರಾದ್ರು ಫ್ರೆಂಡ್ ಅಂತ ನಿನ್ ವೆಲ್ವಿಷರ್ ಬಿಟ್ಬಿಡತ್ತಾ? ಫ್ರೆಂಡ್ ಅಂತ ಮನ್ಸಲ್ಲಿದ್ರೆ ಕಿಡ್ನಿನಲ್ಲಿ ಒಂಚೂರು ನಾನ್ ಮಾಡಿರೋದು 22 ವರ್ಷ ತನಕ ನಿನ್ನ ನೋಡಿ, ನಿನ್ನ ಸಾಕಿ, ನಿನ್ನ ಸಪೋರ್ಟ್ ಮಾಡಿ, ನಿನ್ನ ಬೆಳೆಸಿ, ನಿನ್ನ ಈ ಸ್ಥಾನಕ್ಕೆ ತಂದಿದ್ ನನ್ನ. ನೀನ್ ಬರಕ್ ಮುಂಚೆ ನಾನ್ ಕಡೆ ಮೂವಿ ಬಂದಿದ್ದು 22 ವರ್ಷ ಅಂತ ಹೇಳ್ತಾ ಇಲ್ವೇ? 23 ವರ್ಷ. ಸರಿ, ಹೇಳು. 1 ವರ್ಷ ಕಮ್ಮಿ ಹೇಳಿದೀನಲ್ಲ. ಒಂಚೂರಾದ್ರೂ ನನ್ ಮೇಲೆ ಸ್ನೇಹಿತೆ ಅನ್ನೋ ಬಾಂಧವ್ಯ ಅನುಬಂಧ ಇಷ್ಟು ಏನಾಗಿಲ್ಲ ಬಿಡು, ಸೇಫು. ಅಲ್ಲ, ಒಂಚೂರಾದ್ರೂ ಇದ್ರೆ ಇಡ್ಲಿ ತಿನ್ನು ತೇಜ. ಇಡ್ಲಿ ತಿನ್ಬೇಕಾ ಸಂಧ್ಯಾ? ಗೈಸ್, ಇವಾಗ ಗೊತ್ತಾಗುತ್ತೆ ನಿಮ್ಗೆ, ನಾನು ಒಂದು ಪ್ರೂವ್ ಮಾಡ್ಕೊಟ್ಟಿದ್ದೀನಿ. ತಿನ್ನು ತೇಜ. ಆಲ್ರೆಡಿ ಇಡ್ಲಿ ತಿಂದೆ ಸಂಧ್ಯಾ. ಅದು ಇವಾಗ ನೀನ್ ತಿನ್ನಲ್ಲ. ಅದ್ ತಿನ್ನಲ್ಲ ಅಂತಲ್ಲ, ಅದು ತುಂಬಿದೆ. ನಿಮ್ಗೆ ಕೆಲವೊಂದು ಕ್ಲಿಪ್ ಹಾಕ್ತೀನಿ ಅಲ್ಲಿ. ತೇಜ ಅವ್ನಿಗೆ ಗೊತ್ತಿರುತ್ತೆ ನಾನು ಅಷ್ಟು ತಿನ್ನಲ್ಲ ಅಂತ, ಅಷ್ಟು ಆರ್ಡರ್ ಮಾಡ್ತೀನಿ. ಅವನೇನೋ ಆರ್ಡ್ರೇ ಮಾಡಲ್ಲ. ನಾನು ತಿಂದಾದ್ಮೇಲೆ ಅವ್ನು ತಿಂತಿದ್ದ. ಒಂದ್ ಬಾಕಿ ಇದೆ, ಏನೋ ಒಂದ್ ಬಾಕಿ ಇದೆ ಅಲ್ಲ ಮಾತಲ್ಲಿ, ಏನೋ ಬರ್ಬೇಕು, ಇನ್ನೂ ಬಂದಿಲ್ಲ. ಆ ಪಾಯಿಂಟ್ ಯಾವ್ದೋ ಕಮ್ಮಿ ಇದೆ ಅಂತ ಅನ್ಸ್ತೈತಲ್ಲ ನಂಗೆ. ಹೇಳುದಲ್ಲ ಈಗೀಗ ಸಂಧ್ಯಾ ವೆಲ್ವಿಷರ್ ಅನ್ನೋ ಒಂದ್ ವರ್ಡ್ ಹಿಡಿದು ಎಷ್ಟು ಹೇಳ್ತಾಳೆ ಅಂದ್ರೆ ಅಷ್ಟು ಹೇಳ್ತಾಳೆ. ನನ್ ಮೆಂಟಲ್ ಪೀಸ್ ಸಾಲ್ವ್ ಮಾಡಿದ್ ನಿನ್ನ ವೆಲ್ವಿಷರ್ಗೆ. ಅದಕ್ಕೆ ಮುಂಚೆ ಮೆಂಟಲ್ ಪೀಸ್ ಆಗಿತ್ತಾ? ಹೌದು, ಪೀಸ್ ಆಗಿತ್ತು. ಈಗ ಪೀಸ್ ಆಗುತ್ತಾ? ಪೀಸ್ ಅನ್ನೋದು ಬಿಟ್ಬಿಟ್ಟಿದ್ದೀನಿ ಲೈಫ್ ಅಲ್ಲಿ ನಿನ್ನಿಂದ. ಕಮೆಂಟ್ಸ್ ಅಲ್ಲಿ ನೋಡ್ತಾ ಇದ್ದೆ, ಅಕ್ಕ ಎಲ್ಲಿ ಲಾಸ್ಟ್ ಅಲ್ಲಿ ಅಷ್ಟೇ ವಿಷಯ, ಪೀಸ್ ಎಲ್ಲಿ ಅಂತ ಕೇಳ್ತಾ ಇದ್ರು. ಇಲ್ಲ ಗೈಸ್, ನನ್ನ ಜೀವನದಲ್ಲೇ ಪೀಸ್ ಇಲ್ಲ ಅಂತ ನಾನು ಪೀಸ್ ಅನ್ನಲ್ಲ. ನಾನ್ ನೋಡೋ ನಾವೆಲ್ಲ ಹೇಳ್ಕೊಳಲ್ಲ, ಹುಡುಗಿರಲ್ಲಿ ಹೇಳ್ಕೊತಾರೆ. ನಮ್ಗೆ ಎಷ್ಟು ನೋವಿದೆ ಗೊತ್ತಾಗ. ಕಾಣಿಸಿದ್ರೆ ಮಾತ್ರ ನೋವಲ್ಲ, ಬಚ್ಚಿಕ್ಕಿರೋ ನೋವುಗಳು ಇರ್ತವೆ. ನಾನು ಇದಕ್ಕೆಲ್ಲ ಇರೋದು ಮ್ಯೂಸಿಕ್ ಹಾಕ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ ತೇಜ. ಸಂಧ್ಯಾ ಎಲ್ಲ ನೋವು ಪಡೋರ್ಗೆಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಓಕೆ. ತೇಜ ಇವತ್ತು ಸ್ವಲ್ಪ ಹೊಟ್ಟಕ್ಕೆ ಹಾಕಿದ್ದಾನೆ. ಹುಡುಗಿರು ಆಕ್ಚುಲಿ ಹೊಟ್ಟಕ್ಕೆ ಹಾಕ್ತಾರೆ. ಸೊ ಇವಾಗ ಗೈಸ್ ಏನಂದ್ರೆ ವಿಷಯ, ಇದನ್ನ ಹಿಂಗ್ ಮಾಡಿ ನಿಲ್ಸ್ಬೇಕು. 3 ಚಾನ್ಸಸ್ ಇರುತ್ತಪ್ಪ. 3 ಚಾನ್ಸಸ್ ಅಲ್ಲಿ ತೇಜಸ್ ಏನಾದ್ರು ಕರೆಕ್ಟ್ ಹಿಂಗ್ ಬಂತು ಅಂದ್ರೆ ಅವ್ನ್ ಏನ್ ಹೇಳ್ತಾನೋ ನಾನ್ ಮಾಡ್ತೀನಿ. ನಂದೇನಾದ್ರು ಹಿಂಗ್ ನಿಂತ್ಕೊಂತ ಅಂದ್ರೆ ನಾನ್ ಏನ್ ಹೇಳ್ತೀನಿ ಅವ್ನ್ ಮಾಡ್ಬೇಕು ಅಷ್ಟೇ. ವೆರಿ ಸಿಂಪಲ್. ಟೆಕ್ನಾಲಜಿ. ನೈಸ್ ನೈಸ್, ಸೂಪರ್ ನೈಸ್. ನೀವು ದೇವ್ರ ಹತ್ರ ಬಿಡಲ್ಲ, ರುಬ್ಬಿ ಹಾಕ್ಬಿಡೋದೆ. ಇವಾಗ 3 ಚಾನ್ಸ್ 3, 2, 1 ಕಮಾನ್ ತೇಜ. ನಮ್ಮ ಜೂನಿಯರ್ ಪರಮೇಶ ನಿನ್ನ ಎಲ್ಲಿ ನಿಲ್ಸಿಲ್ಲ.
A few inches later. ಗೈಸ್ ತೇಜ ಚಾಟ್ GPT ಏನಂತ ಕೇಳ್ತಿರ್ಬೋದು ಗೈಸ್. ಅವನು ಫ್ಯೂಚರಲ್ಲಿ ಏನು ಉದ್ಧಾರ ಆಗೋ ಕೆರಿಯರ್ ಇದೆ ಅಂತ ನೋಡ್ತಾವನೆ. ಅವ್ನು ಲವ್ ಮ್ಯಾರೇಜ್ ಆಗ್ತಾನ, ಯಾವಾಗ ಲವ್ ಮ್ಯಾರೇಜ್ ಆಗುತ್ತೆ, ಯಾವಾಗ ಎಷ್ಟು ಏನಾಗುತ್ತೆ ಅಂತ ಹಾಕೋರೆ ಅವ್ನ ಜಾತಕದಲ್ಲಿ ಅವ್ನು ಲವ್ ಮ್ಯಾರೇಜ್ ಆಗಲ್ವಂತೆ ಗೈಸ್. ಅಥವಾ ನಾನು ಹೇಳಿಲ್ವಾ ಆಲ್ರೆಡಿ ಒಂದೈತೆ, ಅದಕ್ಕೆ ಈ ರಿಯಾಕ್ಷನ್. ಇಲ್ಲ ಕಣೆ, ಅದು ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. ಲವ್ ಮಾಡಿದವ್ರೆಲ್ಲ ಮದ್ವೆ ಆಗಕ್ಕಾಗಲ್ಲ, ಮದ್ವೆ ಆಗಿರೋರೆಲ್ಲ ಮುಕ್ಕಾಲ್ ಭಾಗ ಸಂಸಾರಗಳನ್ನ ನೆಟ್ಟಗ್ ಮಾಡಿರಲ್ಲ. ನೋಡಿ ಓಕೆ ಹೋಗೋಣ ಬಾ. ಬಾರ ಇಲ್ಲ ಅದು ಮಾಡು ಅಥವಾ ಹಾಕತಮ್ಮ ಲೈಟು. ಗೈಸ್ ನನಗೆ ಆಗಲ್ಲ ಗೈಸ್, ಇವನ ಹತ್ರ ಒಂದು ವಿಡಿಯೋ ಮಾಡ್ಸಕ್ಕೆ ಎಷ್ಟು ಕಷ್ಟ ಆತಮ್ಮ. ನಾನು ಯಾಕೆ ಬರ್ತೀನಿ ಲೈಟ್ ಹಾಕು. ಎಷ್ಟು ಡೌ ಮಾಡ್ತಿ ಆಗ್ಲಿಂದ ರೀಲ್ಸ್ ಎಡಿಟ್ ಮಾಡ್ಕೊಂಡು ಕುತ್ಕೊಂಡು ಲೈಫ್ ಬಗ್ಗೆ ಚಾಟ್ ಜಿಪಿಟಿ ಓದ್ಕೊಂಡು ಕುತ್ಕೊಂಡು ನನ್ನ ತಲೆ ಮೇಲೆ ಇತ್ತು. ಗೈಸ್ ನಾನು ಲವ್ ಕಮಾರೆ ಮ್ಯಾರೇಜ್ ಆಗ್ತೀನಿ ಅಂತ ಗೈಸ್ ನನಗೊಂತರ ನಾಚಿಕೆ ಆಗ್ತದೆ. ನಮ್ಮತ್ತೆ ಇದೊಳ್ಳೆ ಸರು ಹೋಯ್ತಲ್ಲ, ಹೇಳಕ್ ಆಗ್ತಿಲ್ಲ ಅಥವಾ ನಾನು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ತೀನಂತೆ. ಯಾವ್ದಾರ ಆಗೋ, ನನ್ ಮನೆಗೆ ಹೋಗ್ಬೇಕು, ಎದೋಡಿ ಮೇಲೆ ಹೋಗೋಣ. ಏ ನಿಮ್ ಮದ್ವೆನ ಆಗೋ, ಲವ್ ಅನ್ನ ಮಾಡ್ಕೋ, ನನ್ಗೆ ಯಾಕೆ ನಿಮ್ ಸುದ್ದಿ ಬರೋದೇ ಬೇಡ. ಫಟಾಫಟ್. ಆಕ್ಚುಲಿ ಆಗ್ಲೇ ಏನಾಗಿತ್ತು ಅಂದ್ರೆ ಇಂಟರ್ಫಿಯರೆನ್ಸ್ ಆಯ್ತು, ಸೊ ಅದಕ್ಕೆ ಮೈಂಡ್ ಡೈವರ್ಟ್ ಆಗೋಯ್ತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ. ರೆಡಿ 1 2 3 1. ಇದು ಕೆಳಗಡೆ ಬಿದ್ದೋಯ್ತು ಇದು. ಓಕೆ ರೆಡಿ 1 2 3. ಫಸ್ಟ್ ಪಾಯಿಂಟ್, ಫಸ್ಟ್ ಚಾನ್ಸ್. ಓಕೆ ಒಂದಾಯ್ತು, 2 ಆಯ್ತು, 3 ಆಯ್ತು. ಎಲ್ಲಿ 4 ಆಯ್ತು? ಕರೆಕ್ಟ್ ಆಗಿಲ್ಲ, ಬೇಸ ಕರೆಕ್ಟ್ ಆಗಿಲ್ಲ ಇರೋದು. ನೋಡಿ ಹೆಂಗೆ ಅಲ್ಲಾಡ್ತೈತೆ. ಓಕೆ 3 ಆಯ್ತು. ನಾನು ಇದ್ರಲ್ಲಿ ಹಾಕಿ ನೀವು ಇದ್ರಲ್ಲಿ ಹಾಕ್ಬೇಕು. ಒಂದ್ಸರಿ ಆದ್ರೂ ಬಿಡ್ಲಿದ್ದೇವೆ ಸೊ ದಟ್ ನಾನು ಅವ್ನಿಗೆ ಹೇಳಿ ಏನೋ ಕ್ರೇಜಿ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. పొరపాటు తిరుపతి ఏడుకోండి వెంకన్న స్వామి ఈశ్వరిగా నా ఎనుకుని నన్ను బతికించినాడా, చాలా పెద్దోన్నే పుడుస్తానన్నా. ಢಮಾರ್ ಇಡ್ಕ ಸಂಜೆ ಅಕಸ್ಮಾತ್ ನಿನ್ಗೆ ಎದ್ರೆ ಏನ್ ಮಾಡಿಸ್ಬೇಕು ಅಂತ ನಾನೇನೋ ಮಾಡಿಸ್ತೀನಿ, ನೀನು ಹಾಕು ಬೇಗ. ನಾನು ಒಂದ್ಸರಿ ಬೀಳೋ ತನಕ ನಾನು ಮಾಡ್ತಾನೆ ಇರ್ತೀನಿ. ಅಯ್ಯಯ್ಯೋ ಈ ಕೈನ ಹಿಂಗೆ ಹಿಡ್ಕೊಂಡು ಸಾರಿ ತೇಜ ಅಂತ ಬಸ್ಕಿ ಹೊಡಿ ಸ್ಟಾರ್ಟ್ ಆಗೈದ್ರ ಬಸ್ಕಿ ಹೊಡಿ ಫಸ್ಟ್. ಹೆಂಗೆ ಕರೆಕ್ಟಾಗಿ ಕುತ್ಕೋಲ್, ಕಾರ್ ಮಂಡಿ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಇಲ್ಲ ಮಂಡಿ ಕರೆಕ್ಟಾಗಿ ಹೋಗ್ತೀನಿ. ನಾನು ಕೇಳ್ದಷ್ಟು ಮಾಡ್ಬೇಕಿಲ್ಲ, ನಾನು ಹೋಗ್ತೀನಿ ಮನೆಗೆ. ನಾನು ಏಯ್ ಕೂತ್ಕೋ ಕರೆಕ್ಟಾಗಿ ಕೆಳಗಡೆ ಕೇಳು. ಸಾರಿ ಇಲ್ಲ ಇದಂಗೆ ಆಟಕ್ಕೆ ಹೇಳಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪೇ. ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಇದು ಸ್ವಲ್ಪ ಜೋರಾಗಿ ನಿಂತ್ಕೋ ಮೇಲೆ. ಇನ್ನು 2 ಚಾನ್ಸ್ ಐತೆ, ಹಿಡ್ಕೋ. 1 ಚಾನ್ಸ್ ಆಯ್ತಲ್ಲ. ಸರಿ ಮಾಡು ಬೇಡ. ಬಾರ ಏಯ್ ಇಲ್ಲ ಢಮಾರ್ ತಗೋ ಬಾ. ಸರಿ ಇವಾಗ ಸ್ಟಾರ್ಟ್ ಮಾಡಿ ನಾನೇ ಅಲ್ವಾ. ಇವಾಗ ನಾನು ಕೆಳಗಡೆ ಹಾಕ್ತೀನಿ, ನೀವು ಕೆಳಗಡೆ ಹಾಕು. ಅಯ್ಯೋ ನಿಮ್ದಾಗಿಲ್ಲ ನಂದು ಆಗಲ್ಲ ಅನ್ಕೊಂಡ್ಬಿಟ್ಟವನೇ ದೇವ್ಡಾ. ಬಾ. ಕುತ್ಕೊಳ್ಬೇಕೆ? ಓಕೆ ಆಯ್ತು, ಮುಗೀತು ಗೇಮ್ ಮುಗೀತು. ಇದು ಲಾಸ್ಟ್. ಇಲ್ಲ ಗೇಮು 3 ಚಾನ್ಸ್ ಮುಗೀತು. 3ನೇ ಆಯ್ತು, ನಿಂಗೆ ಬಂದ್ರೆ ನೀನ್ ಟಾಸ್ಕ್ ಕೊಡು ಅಷ್ಟೇ. ನಿಂದೇನ್ ಕಳ್ಕೊಂತೀಯಾ? ಇನ್ನೆಷ್ಟು ನನ್ ಮನೆಗೆ ಹೋಗ್ಬೇಕು. ಇರು ರಾಮು, ಇಲ್ಬೇಕಾ ಚೂಸ್ ಮಾಡು. ಎಲ್ಬೇಕು ಅಲ್ಲಾಡು. ನಾನು ಕೆಳಗಡೆ. ಏನೋ ನೆಗೆಟಿವ್ ಅನ್ಸ್ತಾ ಇದ್ ನಂಗೆ ಇವಾಗ. ಯಾವ್ದೋ ಬಲ್ಗನ್ ಎಡ್ಗನ್ ಹೊಡಿಯೋ ತರ ಇದ್ ನಂಗೆ ಇವಾಗ. ಒಂದೇ ಇರೋದು ಇಕ್ಕ ಇವಾಗ. ಲಾಸ್ಟ್ ಈ ಜಾಗದಲ್ಲಿ ಆಗುತ್ತೆ ಅನ್ಕೊಂಡಿದ್ಯಾ? ಆಗುತ್ತೆ.
ಸಾಕಾ ಸಂಧ್ಯಾ? ಸಾಕು, ಮುಗೀತು ಗೇಮ್. ಗೈಸ್ ದಟ್ಸ್ ಇಟ್, ಗೇಮ್ ಓವರ್. ಇವಾಗ ಬೀಳುತ್ತೆ ನೋಡಿ ಇನ್ನೊಂದು. ಇಲ್ಲ ಬಿದ್ದಿಲ್ಲ. ಓಕೆ ಡನ್ ಆಯ್ತಲ್ಲ? 3 ಚಾನ್ಸ್ ಆಗೋಯ್ತಲ್ಲ? ಇಲ್ಲ ಆಡೋ ಆಯ್ತಾ? ಓ, ನೀನು ಆಡೋವರೆಗೂ ಆಯ್ತಾ ಇದು? ನಾನು ಒಂದ್ಸರಿ ಬೇಗ ತೇಜ ಪ್ಲೀಸ್. ಸೀನ್ ಆಡ್ತಾನೆ. ಏನ್ ಸೀನ್ ಆಡ್ತಾನೆ? ಕೊಡ ಹೋಗಿ ಹಂಗಾರ ಮಮ್ಮಿಯಾಗಿ ಆಡ್ತೀನಿ ಇವಾಗ ನಾನು. ಆಡು. 3 ಚಾನ್ಸ್ ಇದೆ ಸೀನಾ, ಒಂದ್ಸರಿ ಆದ್ರೂ ಬೀಳ್ಸೋ ಪ್ಲೀಸ್. ಬೀಳಿಸ್ತಾ ಆಯ್ತಲ್ಲ? ಸ್ಯಾಟಿಸ್ಫೈಡ್ ಅಲ್ಲ? ಏನ್ ನೀನು ಆಗೋಯ್ತಲ್ಲಿ? ಓ, ನಿಂದು 3 ಟೈಮ್ಸ್. ನೀನ್ ಆಡಂಗಿಲ್ಲ, ನಾನು ಎಲ್ಲ ಇಲ್ಲ. ಬೀಳುತ್ತಲ್ಲ ಬ್ಲಾಕ್ ಅಂಡ್ ವೈಟ್ ಹಿಂಗೆ ನಿಲ್ಸ್ಬಿಡು. ಅವೆಲ್ಲ ಆಗಲ್ಲ. ನೋಡ ಬಾ. ಗೋಡೆ ಇಲ್ಲ ಅಂದ್ರೆ ಅದು 2 ಕತೆ ಬಿಡ, ಒಳ್ಳೆ ಚೂಸ್ ಮಾಡಿದ್ದೆ. ಏನಾಯ್ತು? ಏನೋ 2 ಚಾನ್ಸ್ ಐತಿ ಸಿನ. ಇವಾಗ ಒಂದ್ಸರಿ ಆದ್ರೂ ನನ್ ಚಾನ್ಸ್ ಕೇಳು. ಹೇಳೋ. ಏನು ಅಂದ್ರೆ ಇವಾಗ ನಮ್ಮ ಅಮ್ಮಿ ಹತ್ರ ಆಶೀರ್ವಾದ ತಗೋ. ಆಶೀರ್ವಾದ ಮಾಡುವ ಇಲ್ಲ ಇಲ್ಲ ಮಮ್ಮಿ, ನಾನ್ ದೊಡ್ಡವನು ಇಷ್ಟ ಇಲ್ಲ ಮಮ್ಮಿ, ನೀನ್ ದೊಡ್ಡಬೇಕು. ಯಾವ್ದು ಬಿದ್ದಿಲ್ಲ. ಮುಗಿ ಸಂಧ್ಯಾ. ಬಿಡವ ಸಂಧ್ಯಾ, ಸಾಕು. ಕಾಲ್ ಅಂದ್ರೆ ಕಾಲೇ. ಕಾಲ್ಗೆ ಮುಗಿಬೇಕು. ಸಾರಿ, ಎಲ್ಲಿ ಕರೆಕ್ಟ್ ಆಗಿ ಮುಗಿಯಕ್ ಬರ್ತಲ್ಲ. ಏನಿಲ್ಲ, ಐ ಡೋಂಟ್ ಕೌಂಟ್ ಇಟ್. ಇಲ್ಲ ಮಮ್ಮಿ, ಪರ್ಫೆಕ್ಟ್ ಆಗಿ ಮುಗ್ದಿಲ್ಲ ಮಮ್ಮಿ. ಬಾಮ ಮುಂದೆ ಬಾಮ, ನೀನು ಬಾಮ ಇಲ್ಲಿ. ಓಕೆ ಸಾಕಾ? ಬಾ, ಇದೇ ಆಟ ಆಡ್ಬೇಕಲ್ಲ. ಚೆನ್ನಾಗಿದೆ ಗೇಮ್ ಇದು, ಆಟಾಡು. ಸ್ಟಾರ್ಟೇ ಆಗಿಲ್ಲ. ನಂದೇನು 2 ಚಾನ್ಸ್ ಐತೆ. ನಂದೇ 2 ಚಾನ್ಸ್ ಐತೆ. ಇಲ್ಲ, ಇನ್ನೂ 2 ಚಾನ್ಸ್ ಐತಿ. ಇರ್ತೀನ ಎಲ್ರು ಕಾಲಲ್ಲಿ ಇರ್ತದೆ ಕಾಳ. ನನಗೂ ಚಾನ್ಸ್ ಬಂತು. ನಾನು ಎಂಥ ಟಾಸ್ಕ್ ಕೊಟ್ಟೆ ತೇಜನ್ಗೆ ಅಂದರೆ, ನೀವು ನೆಕ್ಸ್ಟ್ ವಿಡಿಯೋ ನೋಡಿ ನಕ್ಕಿ ಬೀಳ್ತೀರಾ. ಬಿಕಾಸ್ ತೇಜ ಆ ಥರ ನೀವು ನೋಡೇ ಇರಲ್ಲ. ಅಂಥದ್ದೇನೋ ಸಖತ್ತಾಗಿರೋ ಸೆಕ್ಸಿ ತೇಜಸ್ವಿನಿ ನೋಡ್ತೀರಾ ನೀವು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಪಾರ್ಟ್ 2ನಲ್ಲಿ ಇನ್ನೂ ಸಖತ್ತಾಗಿರೋ ಎಂಟರ್ಟೈನ್ಮೆಂಟ್ ಇದೆ, ಮಿಸ್ ಮಾಡ್ದಿರಾ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಎಲ್ಲ ವಿಡಿಯೋನೂ ಅಷ್ಟೇ, ಸೊ ಏನೂ ಸೀರಿಯಸ್ ಆಗಿ ತೊಗೊಬೇಡಿ. ಒಂದು ಕಾಮಿಡಿ ಲೈಕ್ ಯಾವುದೇ ಎಂಟರ್ಟೈನ್ಮೆಂಟ್ ಶೋ ಹೆಂಗಿರುತ್ತೋ ನಿಮ್ಮನ್ನು ನಗ್ಸೋಕ್ಕೋಸ್ಕರ ನಮ್ಮ ಎಲ್ಲ ಪ್ರಯತ್ನ ಆಗಿರುತ್ತೆ. ಸೊ ಅಲ್ಲಿ ನಾವು ಕುಗ್ತಾ ಇದ್ದೀವಿ, ನಾವು ಇನ್ನೊಬ್ರು ಹೇಳಿದ್ದು ಮಾಡ್ತೀವಿ, ನಾವು ಹೇಳೋದು ಇನ್ನೊಬ್ರು ಮಾಡ್ತಾರೆ ಅಂದರೆ ನಿಮ್ಮ ಮುಗ್ದಲ್ಲಿ ಒಂದು ನಗು ತರ್ಸೋಕ್ಕೋಸ್ಕರ ಅಷ್ಟೇ. ಸೊ ಈ ಎಫರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಯಾಕಂದರೆ ನಾನು ನಿಮ್ಮ ಪ್ರೀತಿಯಲ್ಲೇ ಡಿಬ್ಬಾಂಡ್. ಸೊ ನನ್ನ ತೇಜ ಮಧ್ಯೆ ಇವಾಗ ಓಕೆ ಆಗಿರೋದ್ರಿಂದ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ.